ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ನಮ್ಮ ಹುಡುಗರನ್ನ ಕರೆಸಿ ಮಾತಾಡೋನೇನು ಶಂಕರ. ನಾವು ಅಂದ್ಕೊಂಡಂಗೆ ರಂಗೇಗೌಡ ಅಖಾಡಕ್ಕಿಳ್ದಾಯ್ತು. ಅದೇನು ಮಾಡಿ ಮುಗಿಸ್ಬೇಕು ಅಂತ ಇದ್ದೀರೋ ಮಾಡಿ ಮುಗಿಸಿ. ನೋಡಪ್ಪಯ್ಯ ಏನು ಮಾಡ್ತೀನಿ ಅಂತ. ಯಾಕೆ ಇವನು ಬರ್ತಾವನೆ? ಏನು ಕೇಳು ಶಂಕರ. ಪಯ್ಯ ಎಲ್ಲರ ಬಾಯಲ್ಲೂ ರಂಗೇಗೌಡ ರಂಗೇಗೌಡ ರಂಗೇಗೌಡ. ಇವತ್ತೇನಾದರೂ ಸೋತ್ರೆ ನಮ್ಮ ಮರುವಾದೆ 3 ಕಾಸಿಗೆ ಓದಿದ್ದು. ರಂಗೇಗೌಡ ಆದರೆ ನಾವು ಗೆಲ್ಲಕ್ಕಿಲ್ಲ, ನಮ್ಮ ಕತೆ ಮುಗೀತು. ಕೊನೆ ಕ್ಷಣದವರೆಗೂ ಕತ್ತಿ ಬಿಟ್ಟು ಶರಣಾಗಬಾರ್ದು. ಗೆದ್ವಿ ಅನ್ನೋ ಅಮೂಲ್ನಾಗ ಅವರು ಮೈ ಕೆಟ್ಟು ಮೈ ಮರೆತು ಮರುಕ್ಷಣವೇ ಯಾವಾಗ ಅವ್ರ ತಲೆ ತೆಗಿ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಎಚ್ಚರವಾಗಿರ್ಬೇಕು. ಇನ್ನೂ ತಾಳೆ ಮೇಲೆ ಕೆಡಬೇಡ. ಇನ್ನೂ ಸಮಯ ಐತೆ. ಒಂದೇ ಒಂದು ಪಾಯಿಂಟ್ ಬಂದ್ರೆ ಸಾಕು. ರಂಗೇಗೌಡನ ಆರ್ಬಿಟ್ಟಾಗ ಹಾಡ್ಕಿಸ್ಬಿಡ್ಬೋದು. ತಾಳ್ಮೆ ಕೆಡಬೇಡ. ಹಾಡೋ. ಆಯ್ತಪ್ಪಯ್ಯ. ಜನ ಎಲ್ಲ ರಂಗೇಗೌಡ ರಂಗೇಗೌಡ ಅನ್ನೋದೇ ಆಗದೆ. ಇವತ್ತು ಇವನೇನಾದರೂ ಗೆದ್ಬಿಟ್ರೆ ಇವನ ಹೆಸರನ್ನೇ ಹಚ್ಚಾಕ್ಸ್ಕೊಬಿಡ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ಗೆಲ್ಲಬಾರ್ದು, ಗೆಲ್ಲಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೋಡ್ರಲ್ಲ, ಬಂದವರು ಸುಮ್ಕೆ ಹಂಗೆ ವಾಪಸ್ ಹೊಂಟೋಗ್ಲಿ. ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬೇಡಿ. ಮುಟ್ಟಿದ್ರೆ ನಾವು ಕೆಟ್ಟೋ ಅಂತ ಅರ್ಥ. ಗೊತ್ತಾಯ್ತೆ? ಅವಾಗಲೇ ಹಿಡ್ದಲ್ಲ, ಹಂಗೆ ಹಿಡಿಬೇಕು. ಬಂದವನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗ್ಬಾರ್ದು. ಹಿಂದಕ್ಕೆ ಹೋದ್ರೆ ನಮ್ಮ ತಂಡಕ್ಕೆ ಅವಮಾನ. ಯಾವುದೇ ಕಾರಣಕ್ಕೂ ನಮ್ಮ ತಂಡಕ್ಕೆ ಅವಮಾನ ಆಗ್ಬಾರ್ದು. ಸರಿನಾ? ಚೆನ್ನಾಗಿ ಆಡಬೇಕು, ಆಡಿ ಗೆಲ್ಲಬೇಕು. ಅಷ್ಟೇ. ಬತ್ತಿದ್ದಂಗೆ ಹೋಗಿ ಇಟ್ಕೊಬಿಡ್ತೀನಿ ಬಿಡು ಮಹೇಶ್ ಅಣ್ಣ. ಅದು ಕಿಟಿ, ಈಟೊತ್ತು ನಾ ಹೇಳಿದ್ದೇನೋ ನೀ ಮಾತಾಡ್ತಿರೋದೇನು? ಅಮ್ಮಯ್ಯ, ನಿಂಗೆ ಗೊತ್ತಾಗಿಲ್ಲ. ಸುಮ್ಕೇರು. ಮುಟ್ಟೆ ಹೋದ್ರು ನಾವೇ ಗೆಲ್ಲೋದು. ಓ ಅಣ್ಣ, ಗೆದ್ರೆ ಏನೂ ಹಾಕಿಲ್ಲ. ಬರೀ 1 ಪಾಯಿಂಟಿಂದ ಗೆದ್ರು ಅಂತಾರೆ. ಅವನ್ನ ಔಟ್ ಮಾಡಿದ್ರೆ 2 ಆಯ್ತದೆ. ಅಮ್ಮಯ್ಯ, ಗೆಲ್ಲೋದು ಅಷ್ಟೇ ಮುಖ್ಯ. 1ರಲ್ಲಿ ಗೆದ್ವಾ 2ರಲ್ಲಿ ಗೆದ್ವಾ ಅನ್ನೋದು ಮುಖ್ಯ ಅಲ್ಲ. ನೋಡ್ರಲ್ಲ, ಯಾರು ಏನು ಹೇಳಿದ್ರು ಕೇಳಕ್ಕೆ ಹೋಗ್ಬೇಡಿ. ನಾನು ಹೇಳ್ದಷ್ಟು ಮಾಡಿ. ಇಲ್ಲ, ಗೆಲ್ಲಕ್ಕೆ ನಾನು ಅವಕಾಶ ಮಾಡಿಕೊಡೋಕ್ಕಿಲ್ಲ ರಂಗೇಗೌಡ. ಇದರಲ್ಲಿ ಇವನೇನಾದರೂ ಗೆದ್ಬಿಟ್ರೆ ಇವನ್ನ ಹಿಡಿಯೋಕೆ ಹಾಕಿಲ್ಲ. ಸೋಲಿಸ್ಲೇಬೇಕು. ನಾನು ಅವನ ಸ್ಥಾನನ ಕಿತ್ಕೊಳ್ಳೇಬೇಕು.
ತಳ್ಬಿಡ್ರು ಕಣ್ಲ. ಯಾರ ತಳಕ್ ಬಂದಿರಿ ನಿನ್ಗೆ? ಇವ್ನು ಮಾಡಿರೋ ಕೆಲಸದಿಂದ ಹೆಂಗಾಯ್ತು ನೋಡ್ರಿ ಈಗ. ಯಾರ ತಳ್ಳೋರು? ಯಾರೋ ಗೊತ್ತಾಗಿಲ್ಲ ಕಣ್ರಲ್ಲ. ಯಾರ ತಳ್ಳಕ್ ಬರ್ತಾರೆ? ಎಲ್ಲ ಇವ್ನು ಭ್ರಮೆ ಕಂಡು ಬಿಡ್ರಲ್ಲ ಬಿಡ್ರಲ್ಲ. ಯಾಕ್ರಪ್ಪ ಯಾಕೆ ಆಡಿಸ್ಬೇಕು? ನಾವು ಕಷ್ಟಪಟ್ಟು ಆಡಿದ್ವಿ, ಗೆದ್ದಿಲ್ವೇ, ಮತ್ತೆ ಕಡಿಸ್ಬೇಕು. ಶಂಕರೇಗೌಡ್ರೆ ಯಾರು ಕಷ್ಟಪಟ್ಟಿದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ನೀವು ಸುಮ್ಮನೆ ಇರಿ. ಅವ್ನ ಮಾತು ಕೇಳಿ ಆಡ್ಸಿದ್ರೆ ಈ ಹಳ್ಳಿಯಿಂದ ಹೊರಗೋಗಿಲ್ಲ. ಯಾರೋ ತಳ್ಳವ್ರೆ, ಅದಕ್ಕೆ ಹೇಳ್ತಾ ಇರೋದು. ತಳ್ಳಕೊಂಡೆ ಏನ್ ಮಾಡ್ತಿದ್ರಲ್ಲ? ತಳ್ಳಕ್ಕೆ ಯಾರು ಬಂದಾರ ಇಲ್ಲಿ? ಇರೋರೆಲ್ಲ ನಿಮ್ ಕಡೆಗೆ ಇದ್ದೀರಾ? ಇದೆಲ್ಲ ಗಲಾಟೆ ಮಾಡಕ್ಕೆ ಮಾಡ್ತಿರೋದು. ಕಾಲ್ ಕೆರ್ಕೊಂಡ್ ಬರ್ತಿರೋದು ನೀವೇಯ? ಅಂಪೇರಪ್ಪ, ಅದೇನ್ ತೀರ್ಮಾನ ಮಾಡ್ಕೋತೀಯೋ ನೀವೇ ಮಾಡ್ಕೊಳ್ಳಿ. ಗೌಡ್ರೆ ಹಿಂಗ್ ಮ್ಯಾಚ್ ಆಡ್ಸೋಕ್ಕಾಗಲ್ಲ. ಹೀಗಾದ್ರೆ ಹೆಂಗ್ ಮಾಡೋದು? ಅಲ್ಲಪ್ಪ, ಅಲ್ಲಿಂದ ಯಾರೋ ತಳೆದ್ರು ಅಂತ ಹೇಳ್ತಾವ್ರಲ್ಲ, ಅದಕ್ಕೇನ್ ತೀರ್ಮಾನ ಮಾಡಿರಿ? ಗೌಡ್ರೆ ಎಲ್ಲರೂ ಹೀಗೆ ಬಂದು ಮುಂದೆ ನಿಂತ್ಕೊಂಡ್ರೆ ನಾವು ತಾನೇ ಏನು ಮಾಡೋದಕ್ಕಾಗತ್ತೆ ಹೇಳಿ? ಹೇಗೋ ಈ ಮ್ಯಾಚ್ ಸಮ ಆಗಿದೆ, ಮುಂದಿನ ಹಂತಕ್ಕೆ ಎರಡೂ ತಂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೀರ್ಪು ಕೊಟ್ಬಿಡೋಣ. ಹಾಗೆ ಯಾರಿಗೂ ಮೋಸ ಆಗೋದಿಲ್ಲ. ಆದರೆ ಮತ್ತೆ ಜನರೆಲ್ಲ ಹೀಗೆ ನಿಂತಿದ್ರೆ ಮುಂದಿನ ಪಂದ್ಯ ಆಡ್ಸೋಕ್ಕಾಗೋದಿಲ್ಲ ಗೌಡ್ರೆ. ಸರಿ, ಒಂದ್ ನಿಮಿಷ ಇರಿ. ಹೇಳಿದ ಯಾರಿಗೂ ಅರ್ಥ ಆಯ್ತಲ್ವೇ? ಮತ್ತೆ ಆಟ ಆಡ್ಸಕ್ ಆಗಕ್ಕಿಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಇದಕ್ಕೆಲ್ಲ ನೀವುಗಳೇ ಕಾರಣ. ನಾವೇನ್ ಮಾಡ್ದೋ ಗೌಡ್ರೆ? ಆಟದ ಮೊದಲಲ್ಲಿ ಬಂದು ನಿಂತ್ಕೊಂಡ್ರೆ ಅವ್ರು ತಾನೇ ಏನ್ ಮಾಡೋರು ಹೇಳಿ? ಅದಕ್ಕೆಲ್ಲ ನಾವು ಕಾರಣ ಗೌಡ್ರೆ. ನಾವೇನ್ ಮಾಡ್ಬೇಕು ಹೇಳಿ ಈಗ? ಎಲ್ರು 5 ಅಡಿ ಹಿಂದೆ ಹೋಗಿ ನಿಂತ್ಕೊಳ್ಳಿ. ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹಾ, ಟಾರ್ಗೆಟ್ ಫಿಕ್ಸ್ ಮಾಡ್ತೀನಿ. ಹುಲಿಗಳ ಪೈಪೋಟಿ. ಇಂಥ ಅವಕಾಶ ಎಲ್ಲ ಸಿಗಕ್ಕಿಲ್ಲ. ಎಲ್ರು ಜೋರಾಗಿ ಚಪ್ಪಾಳೆ ತಟ್ಟಿ.
ಹೇಳ ಸಂಭ್ರಮ ಪಡಕ್ಕೆ ನಾವು ಗೆದ್ದಿರೋದು ಗೋಪಾಲನ್ ತಂಡದ ಮೇಲಲ್ಲ, ನಮ್ಮ ಹಿರೇಕಲ್ ತಂಡದ ಮೇಲೆ. ಆಟ ಒಂದು ವಯಸ್ಸಾಗಿದ್ರು ಈಟೊಂದು ಪೈಪೋಟಿ ಕೊಟ್ಟವ್ರಲ್ಲ, ಅವ್ರ ಆಟಕ್ಕೆ ಬೆಂತಟವ ಬನ್ನಿ ಬಂದ್ರಲ್ಲ. ಅಂತೂ ಇಂತೂ ಮೊದಲನೇ ಸುತ್ತಿನ ಎಲ್ಲ ಪಂದ್ಯಗಳು ಮುಗ್ದವೆ. ಅಂತಿಮವಾಗಿ 2 ತಂಡ ಫೈನಲ್ ತಲುಪವೆ. ಅದು ಮೊದಲನೇದು ಮಂಡ್ಯದ ಹುಲಿ, ಇನ್ನೊಂದು ಮಂಡ್ಯದ ಗೂಳಿ. ನಾಳಿನ ಫೈನಲ್ ಪಂದ್ಯನ ನೋಡಕ್ಕೆ ನಾವು ರಾತ್ರಿ ಇಲ್ಲೇ ಸೇರ್ತೀವಿ. ನಮ್ ರಂಗೇಗೌಡ್ರ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಅವ್ರನ್ನ ಎದುರಾಕೊಂಡ್ರೆ ಟಾರ್ಗೆಟ್ ಫಿಕ್ಸ್. ಎಲ್ರು ಬನ್ನಿ, ಫೈನಲ್ ಪಂದ್ಯದ ಜಿದ್ದಾಜಿದ್ದಿನ ನೋಡಮ್ಮ, ಏನಂತೀರಾ? ಯಾವ ಟೀಮ್ ಬರಬಾರ್ದು ಅನ್ಕೊಂಡು ಅದೇ ಟೀಮ್ ಫೈನಲ್ಗೆ ಬಂದಿದೆ. ಸದ್ಯ ನಾಳೆ ಮ್ಯಾಚ್ ಮುಗಿದ್ರೆ ಸಾಕು. ನಾಳೆ ಬಂದೇ ಬರಬೇಕು, ಬರಲಿಲ್ಲ ಅಂದ್ರೆ ಎತ್ತಾಕೊಂಬರ್ತೀವಿ, ಹುಷಾರು. ಆದ್ರೂ ಹಿಂಗೆ ಆಪಾಡೋದಿತ್ತು, ನಮ್ಮ ರಂಗೇಗೌಡರ ತಂಡ ಸಮ ಮಾಡ್ಕೊಂಡಿದ್ದು ಇದೇ ವರ್ಷ. ಅಣ್ಣ ನಿಂಗೆ ವಿಷಯ ಗೊತ್ತಣ್ಣ, ಯಾರೋ ಅವ್ರ ಕಡೆ ಮೋಸ ಮಾಡ್ರಂತೆ, ಅದಕ್ಕೆ ಸಮ ಆಯಿತು. ಇಲ್ಲಾಂದಿರೆ ನಮ್ಮ ರಂಗೇಗೌಡ್ರೆ ಗೆಲ್ತಾ ಇದ್ದಿದ್ದು. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ರಂಗೇಗೌಡರು ತಂಡನೇ ಗೆಲ್ಲೋದು ಗೊತ್ತಾ? ಅವ್ರೇ ಅಷ್ಟು ಸುಖ ಕೊಟ್ಟಿದ್ದಾರಾ? ಆದ್ರೆ ಬಿಡೋಣ, ರಂಗೇಗೌಡರು ಇರೋ ಗಂಟೆ ಯಾರೇನು ಮಾಡೋಣ. ಇವತ್ತು ರಾತ್ರಿ ಎಲ್ಲ ನಿದ್ದೆ ಬರೋಕ್ಕಿಲ್ಲ ಬಿಡು. ಅವ್ರು ಬಂದ್ಬಿಡ್ತಾರೆ, ಅಷ್ಟರಲ್ಲಿ ಆರ್ತಿ ತಟ್ಟೆ ರೆಡಿ ಮಾಡ್ಕೋಬೇಕು. ಇವಳು ಗಂಡ ಏನೋ ಸೀಮೆಗಿಲ್ದಿರೋ ಆಟ ಆಡೋನೆ, ಅದಕ್ಕೆ ಒಂದೇ ಉಸಿರು ಓಡ್ ಬಂದವಳೆ. ನಿನ್ ಗಂಡನು ನನ್ನ ಮಗನೂ ಸೇರ್ಕೊಂಡು ಹಳ್ಳಿ ಜನಗಳ ಮುಂದೆ ನಮ್ಮ ಮರುವಾದೆ ತೆಗಿತಿತ್ತು. ಅಂತ ಟೇಮ್ನಾಗೆ ರಂಗೇಗೌಡ ಅಖಾಡಕ್ಕಿಳಿದು ಪಂದ್ಯ ಗೆಲ್ಸವನೆ ಅಂದ್ರೆ ಅವ್ನು ಸೀಮಿಗೆ ಇಲ್ದೇ ಇರೋನು ಅಂತಾನೆ ಅರ್ಥ. ಅದಕ್ಕೆ ಅವಳಂಗೆ ಆಡ್ತಾವಳೆ. ಆಡ್ಲಿ ಬಿಡು. ನಿಮ್ ಮಕ್ಕಗಳು ನೋಡ್ಕೊಳ್ಳಿ. ನೀನು ಸುಮ್ಕೆ ಇರ್ಲಾರ್ದಿನಿಯ ಗೆದ್ದು ಕಂಕಣ ಕಟ್ಟಿಸ್ಕೊತೀನಿ ಅಂತ ಓದೆ. ಮಂಗ್ಲಾರ್ತಿ ಎತ್ತ. ಅಲ್ಲಯ್ಯ, ನಿನ್ ವಯಸ್ಸು ಏನ್ ಅನ್ನೋದು ನೋಡ್ದೆ ನಾನು ಆಟ ಆಡ್ತೀನಿ ಅಂತ ಹೋಗಿ ಅಲ್ಲಿ ಆಡೋರ್ಗೆಲ್ಲ ನೀರ್ ತಂದು ಕೊಡ್ತಿದ್ದಲ್ಲ, ನಿನ್ ಗೊಸಿನಾರು ಅವಮಾನ ಆಗಿರ್ಲಿಲ್ವೇ? ನಾನೇನ್ ಮಾಡ್ಲಮ್ಮಿ, ಮಹೇಶ್ ನನ್ನ ಬ್ಯಾಡ ಅಂತ ಬರೀ ಕುಂಡ್ರಿಸಿದ್ದ. ಇಲ್ಲದೆ ಹೋಗಿದ್ದಿದ್ರೆ ನನ್ನ ಬಿಟ್ಟಿದ್ರೆ ನಾನು ಆಟ ತೋರ್ಸಿವೆ, ನನ್ನ ಆಟ ಏನು ಅಂತ. ತೋರ್ಸುವೆ. ಇನ್ನ ಗಂಡನ ಕಟ್ಕೊಂಡಿದ್ದಕ್ಕೆ ಇವತ್ತು ತಲೆ ಎತ್ತದಂಗ ಆಗದೆ ನೋಡು. ಶೋ, ಅದ್ ಯಾಕಂಗ್ ಒಟ್ವಾಟ ಅಂದಿ ಒಸಿ ಸುಮ್ಕಿರತ್ಗೆ. ಇನ್ನೇನ್ ಕಾಂಚನ, ಆ ಹಳ್ಳಿಯವರೆಲ್ಲ ಅಲ್ಲಿ ನಮ್ಮ ಮಹೇಶ ಇದ್ರು ಅವನ್ ಕಡಿಗೂ ನೋಡ್ದೆ ರಂಗೇಗೌಡ ಅನ್ಬೇಕಾದ್ರೆ ನನ್ ಹೊಟ್ಟೆ ಏಟ್ ಉರಿತಿತ್ತು ಗೊತ್ತೇ. ಇನ್ನು ಆ ಜನ ನನ್ ಗಂಡನ ಯಾವ ಲೆಕ್ಕಕ್ಕೂ ಇಟ್ಕೋತಿರ್ಲಿಲ್ಲ. ನನ್ ಹೊಟ್ಟೆ ಉರಿದೆ ಇನ್ನೇನಾಯ್ತದೆ? ನನ್ ಸಂಕಟನ ನಾನ್ ಯಾರ ತವ ಹೇಳ್ಕೋಬೇಕು ಹೇಳು? ನಂಗೂ ಸಂಕಟ ಆಯ್ತಾಗ, ಹಂಗಂತ ಕೋಪ ಮಾಡ್ಕೊಂಬಿಟ್ರೆ ಆದತೆ. ಈ ನನ್ನ ಮಗ ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತಾನೆ ಅಂತ ರಂಗೇಗೌಡ ತವ ಮಾತಾಡಿ ಮೊದಲನೇ ಕಿತ್ತ. ರಂಗೇಗೌಡ ಯಾಕವ್ವ ನನ್ನ ಮನ್ಸನ್ನ ಅರ್ಥ ಮಾಡ್ಕತಿಲ್ಲ ಅನ್ನೋವಂಗೆ ಮಾಡ್ದ. ಆವಾಗ ನಂಗೆ ಕೋಪ ಬರಲಿಲ್ಲ. ಆದ್ರೆ ಇವನು ಅಲ್ಲೋಗಿ ಕೈಲಿ ಅರಿದೇ ಇರೋ ನಂಗೆ ಕಾಪಾಡಿ ಯಮ್ಮ ಯವ್ವ ಯಪ್ಪ ಅಂತ ನೋಡು, ಆಗ ನನಗೆ ಕೋಪ ಬಂತು. ಆದ್ರೂ ಕೋಪ ಅಂತ ತಡ್ಕೊಂಡು ಸುಮ್ಕಾದೆ. ಯಾಕೆ ಗೊತ್ತೇ? ಇವನ್ ಎತ್ತಿದ್ದು ನನ್ನ ತಪ್ಪು ಗೊತ್ತಿದ್ರು ಮಾತಾಡತ್ತೆ, ಅದಕ್ಕೆ ಸುಮ್ಕಾಗಿ. ನಿಂತ್ಕೊಳ್ಳಿ. ನಿಮ್ ಯಾರು ಒಳಗಡೆ ಬನ್ನಿ ಅಂತ ಹೇಳಿದ್ದು? ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಒಳಗಡೆ ಬರೋದಕ್ಕೆ? ನಡೀರಿ, ಮೊದಲು ನಡೀರಿ ಹೊರಗಡೆ. ಅಯ್ಯೋ, ಇದ್ಯಾಕೆ ಮೇಡಮ್ ಅವರೇ? ಅಯ್ಯೋ, ಯಾಕೆ ಅಂತೆಲ್ಲ ಹೇಳ್ತೀನಿ. ನಡೀರಿ. ಮೇಡಮ್ ಅವರೇ ಏನಿದೆಲ್ಲ? ಒಂದು ನಿಮಿಷ ಸುಮ್ಮನಿರಿ.
ನಿಮಿಷ ಇರಿ. ಈಗ ಒಳಗ್ ಹೋಗ್ಬೋದು. ಅಯ್ಯೋ, ಒಳ್ಳೆ ಯುದ್ಧ ಮಾಡಿ ಗೆದ್ದು ಬಂದವ್ ನಂಗೆ ಆರತಿ ಮಾಡ್ತಿದ್ದೀರಲ್ಲ ಮೇಡಮ್ ಅವರೇ. ನಾಳೆಗೆ ಇನ್ನೂ ಫೈನಲ್ ಅದೇ. ಅದ್ರಲ್ಲೂ ನೀವೇ ಗೆಲ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಈಗಿನ್ನೂ ಮುಗ್ದಿಲ್ಲ. ರೂಮ್ ಒಳಗೆ ಹೋಗ್ಬಿಡಿ, ಒಂದ್ ನಿಮಿಷ ಇರಿ. ಅವ್ವ, ಒಟ್ನಾಗ ನಾನು ವಿಚಾರಕ್ಕೆ ಬಂದ್ರೆ ಐಸು ಮೇಡಮ್ ಅವರು ನಿನ್ನಂಗೆಯ ನನ್ನ ಚಿಕ್ಕ ಸಾಧನೆನೂ ದೊಡ್ಡದಾಗೆ ಆಚರಿಸ್ತಾರೆ. ಇರಕ್ಕಿಲ್ವೇನಪ್ಪ ಮತ್ತೆ? ಇವತ್ತು ಸುತ್ತಳ್ಳಿಯವರೆಲ್ಲರೂ ರಂಗೇಗೌಡ ರಂಗೇಗೌಡ ಅನ್ನೋದೇ ಆಯ್ತು. ಒಟ್ನಾಗೆ ಇವತ್ತು ಎಲ್ಲರ ಬಾಯಿನಾಗೂ ನಿಂದೇ ಹೆಸರು ಕಣಪ್ಪ. ಎಲ್ಲ ನಿನ್ನ ಆಶೀರ್ವಾದ ಕಣವ. ಹೆಂಗೋ ನೀನು ಇವತ್ತು ಸಂದಾಗ ಆಡ್ದಲ್ಲ, ನಂಗೆ ಅದೇ ಸಂತೋಷ. ಅವ್ವ, ನಾನು ಆಡಬಾರ್ದು ಅಂತಾನೆ ಇದ್ದೆ ಕಣವ. ಆದ್ರೆ ಅವರು ತಮ್ಮ ಇನ್ಮೇಲೆ ಕೈ ಮಾಡಿದ್ ನೋಡಿ ನನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಆಡಕ್ಕಿಲ್ದೆ. ಏನಾರ ಹೇಳವ, ತಮ್ಮ ಹಿಂಗೇನಾದ್ರೂ ಆದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗಿಲ್ಲ. ನೀವ್ ಯಾಕೆ ಆಡಿದ್ರಿ ಅನ್ನೋದು ಮುಖ್ಯ ಅಲ್ಲ. ನೀವ್ ಆಡಿದ್ರಲ್ಲ, ಅದೇ ನಮ್ಮೆಲ್ರಿಗೂ ಸಂತೋಷ. ನೀವ್ ಆಡ್ತಿದ್ರೆ ಎಲ್ರ ಕಣ್ಣು ನಿಮ್ ಮೇಲೆ ಇತ್ತು ಗೊತ್ತಾ? ಎಷ್ಟು ದೃಷ್ಟಿಯಾಗಿರುತ್ತೋ ಏನೋ. ಒಂದ್ ನಿಮಿಷ ಇರಿ. ಹುಡ್ಗಿರ್ ಕಣ್ಣು, ಆಂಟಿರ್ ಕಣ್ಣು, ಅಂಕಲ್ ಕಣ್ಣು, ಅಜ್ಜಿದಿರ್ ಕಣ್ಣು, ತಾತಂದ್ರ ಕಣ್ಣು, ಚಿಕ್ಕ ಹುಡ್ಗಿರ್ ಕಣ್ಣು, ದೊಡ್ಡ ಹುಡ್ಗಿರ್ ಕಣ್ಣು, ಯಾರ ಕಣ್ಣಿನ ದೃಷ್ಟಿನೂ ನನ್ ಗಂಡಂಗ್ ಬೀಳ್ದೇ ಇರ್ಲಪ್ಪ. ಯಾಕೆ ನಗ್ತಿದ್ದೀರಾ? ಅಲ್ಲ ಮೇಡಮ್ ಅವರೇ, ನೀವ್ ಹಿಂಗ್ ದೃಷ್ಟಿ ತೆಗ್ದ್ರೆ ನಗ ಬರ್ದೇ ಇದ್ದ ಹೇಳಿ. ನನಗ್ ದೃಷ್ಟಿ ತೆಗೆಯೋದಕ್ ಬರೋದಿಲ್ಲ ಅಂತ ಹಾಗೆ ಸುಮ್ಮನೆ ಇರೋದಕ್ಕಾಗತ್ತಾ? ಅದಕ್ಕೆ ಫಸ್ಟ್ ಟೈಮ್ ಆದ್ರೂ ಪರವಾಗಿಲ್ಲ ಅಂತ ಟ್ರೈ ಮಾಡಿದೆ. ಏನೋ ನೀನ್ ಬರ್ತಿದ್ದಂಗೆ ಪಿರೂತಿಯಿಂದ ದೃಷ್ಟಿ ತೆಗೆದಲ್ಲ, ಆಡ್ ಸಾಕ್ಬಿಡು ಮಗ. ಅವ್ವ, ನಾನು ಸುಮ್ಕೆ ರೇಗಿಸ್ದೆ ಆಟ ಕಣವ. ಸರಿ, ಹೋಗಿ ಹೊಸಿ ಬಿಸಿನೀರು ಇಕ್ಕ, ಆಯಾಸ ಎಲ್ಲ ಕಮ್ಮಿ ಆಯ್ತದೆ. ಸರಿ ಕಣವ. ಬಿಸ್ತೀರಿದ್ದೇವೇನಮ್ಮಿ? ನಿನ್ ಕಿತ್ತು ದಬಾಕಿರೋದಕ್ಕೆ ತಣ್ಣೀರೇ ಸಾಕು, ಹೋಗು. ಅಯ್ಯೋ 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 ಡಬ್ಬ ನನ್ನ ಮಕ್ಳ, ತಗಡು ನನ್ನ ಮಕ್ಳ. ಆಟ ಆಡಕ್ ಬಾ, ಗೆಲ್ಲಿಸ್ತೀನಿ ಗೆಲ್ಲಿಸ್ತೀನಿ ಅಂತ ಹೇಳಿ ಅಟ್ಟ ಕಚ್ಚಿ ಇವಾಗ ನನ್ನ ಕೈ ಕಾಲು ಆತುಗಾರಿಗೆ ಬುದ್ಧಿ ಮಂದು ಬಂತೆ. ಆತ ಮಾಡಿ ಗೋತ್ರ ಕೆಡಿಸ್ಕೋಬೇಡ, ಸ್ವಲ್ಪ ಸಮಾಧಾನವಾಗಿ ಕೇಳ್ಕೊ. ಸಮಾಧಾನ ಮಾಡ್ಕೊ ಅಂತ ಹೇಳಿ ಹೇಳಿ ಸಮಾಧಿನ ಕಟ್ಬಿಟ್ರಲ್ಲಪ್ಪ. ಅವತ್ತು ಏನಂತ ಬಡ್ಕೊಂಡ್ ಸತ್ರೆ, ಇವಾಗ ಏನ್ ಮಾಡಿದೀರಾ? ಮಹೇಶ, ಓಸಿ ನಮ್ಮಪ್ಪ ಹೇಳೋದನ್ನ ಕೇಳು. ಏಯ್, ಕೇಳಕ್ ಏನಿದ? ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ನನಗೆ ಆಡಕ್ ಬರಕಿಲ್ಲ ಅಂತ ಹೇಳಿದ್ರು ಆಡಕ್ ಹೇಳಿ ನನ್ನ ಗೆಲ್ಲಿಸ್ತೀನಿ ಅಂತ ಉಪ್ಸಿ ಇವಾಗ ಕೈ ಕಾಲು ಮುರಿಯಕ್ಕೆ ನೋಡ್ತಿದ್ದೀರಾ ನೀವು? ಕೈ ಕಾಲು ಮುರಿಯಕ್ಕೆ? ಏಯ್, ನೀವು ಅವತ್ತು ನನ್ನ ತಲೆ ಸೌರ್ದಾಗ್ಲೇನೆ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡೆ, ಆದ್ರೂ ನಮ್ದೆ. ಅದಕ್ಕೇನೆ ಸರಿಯಾಗಿ ಕುತ್ತಿಗೆ ಕೂತ್ಬಿಟ್ರಲ್ಲಪ್ಪ. ಬೇಕಿತ್ತು ಇದು, ನನಗೆ ಆಗ್ಬೇಕಿತ್ತು. ನಾನು ಹೆಂಗೋ ಕಬಡ್ಡಿಲಿ ಗೆದ್ದು ಕಂಕಣ ಕಟ್ಕೊಂಡು ಮೆರಿಬೇಕು, ರಂಗೇಗೌಡ ತುಳಿಬೇಕು ಅಂತ ಆಸೆ ಪಟ್ಟೆ ಮಂಟಿದ ಕೆಲಸ ಮಾಡ್ಬಿಟ್ಟೆ. ಅದಕ್ಕೇನೆ ಸರಿಯಾಗಾಯ್ತು ನಂಗೆ. ನೀನು ಗೆದ್ದಿದ್ರೆ ತಾನು ಕಟ್ಟಿದ ತಾನು ಕಲಿಸಿದ ಟೀಮ್ ಗೆದ್ದದೆ ಅಂತ ಜನಗಳ ಹತ್ರ ರಂಗೇಗೌಡ ಹೆಸರು ತಗೊಳವ. ನಿನಗೆ ಕಂಕಳ ಕಟ್ಬಿಡ್ತಿದ್ರೆ ಸುಳ್ಳು ಕಣೋ ಮಹೇಶ, ಸುಳ್ಳು ಕಣೋ. ನೀನು ಗೆದ್ದಿದ್ರು ಮುಂದಿನ ವರ್ಷ ರಂಗೇಗೌಡನಿಗೆ ಕಂಕಣ ಕಟ್ಟಿದ್ರು. ಕಂಕಣ ಕಟ್ಬೇಕಾದ್ರೆ ನಾನು ನೀನು ಎಲ್ಲ ಒಟ್ಟಿಗೆ ಸೇರಿ ಸುಮ್ಮನೆ ಮೂಲೆ ನಿಂತ್ಕೊಂಡು ನೋಡ್ಬೇಕಾಗ್ತಿತ್ತು, ಮಾತಾಡೋಕ್ಕಾಗ್ತಿತ್ತೆ. ಈಗ ನಾನು ಮಾಡಿದ ಪ್ಲಾನಿನ ಪ್ರಕಾರ ಕಬಡ್ಡಿ ಆಡೋದಕ್ಕೆ ರಂಗೇಗೌಡ ಇಳಿದವನೇ. ಎಂದು ಸೋಲಿನ ಹತ್ರ ಹೋಗದಲ್ಲೇ ಮೊಟ್ಟ ಮೊದಲನೇ ಸಾರಿ ಸೋಲಿನ ಹತ್ರ ಬಂದವನೇ. ನಾಳೆ ಅವನಿಗೆ ಸೋಲು ರುಚಿ ತೋರಿಸ್ತೀನಿ. ಒಟ್ಟಿನಲ್ಲಿ ಒಂದಕ್ಕಿಂತ ಅವನಿಗೆ ಸೋಲಿನ ರುಚಿ ಗೊತ್ತಾಯ್ತು ಅಂದರೆ ಜೀವನ ಗಂಟ ಅವನು ಅದು ಬಿಡೋದಿಲ್ಲ. ಶನಿದೇವರು ಎಗಲೇರ್ದು ಕೂತ್ಕೊಂಡಂಗೆ ಕೂತ್ಕೊಳ್ತತೆ. ಹಂಗಂತ ನೀನು ಮರ್ಬಿಟ್ಟು ನಿಂತ್ಕೋಬೇಡ. ನಿನ್ನ ಅನ್ಕೊಳ್ಕೊ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅಂದ್ರೆ ರಂಗೇಗೌಡನ ಸೋಲ್ಸಕ್ಕೆ ಆಲ್ರೆಡಿ ಸ್ಕೆಚ್ ಹಾಕಿದ್ದೀರಾ ಅಂದಂಗಾಯ್ತು. ಓ ಮಹೇಶ, ನಿನ್ನ ಸಹಾಯ ಬೇಕು. ಜೊತೆಯಲ್ಲಿದ್ದು ಬೆನ್ಗೆ ಚೂರಿ ಹಾಕೋ ತಮ್ಮ ನಾನಲ್ಲ ಶಂಕರಪ್ಪ. ಬೇಕಿದ್ರೆ ಕಾಲು ಎಳಿತೀನಿ, ಮಿಕ್ಕದ್ನ ನೀವೇ ನೋಡ್ಕೊಳ್ಳಿ.